ಮನೆ ಮಠ ಅಲ್ಲ ಬಿಟ್ಟು ನಾವು ಬರ್ತೀವಿ, ಅಲ್ಲಿ ಸೇಫ್ಟಿ ಇದೆ ಅಂತ ಹೇಳಿ. ನಾವೇ ಎಷ್ಟು ಸತಿ ನಮ್ಮ ಅಪ್ಪ ಅಮ್ಮ ಕೇಳಿದಾಗ ಹೋಗ್ತಿದ್ಯಾ ಅಂದರೆ ಆರಾಮಲ್ಲ, ಹಾಸ್ಪಿಟ್ಲ್ ಇನ್ನು ಯಾರು ಬರ್ತಾರೆ ಮಾಡೋಕ್ಕೆ, ಏನು ಹಲ್ಲೆ ಇರುತ್ತೆ ಅಂದ್ಬಿಟ್ಟು ನಾವು ಸೇಫ್ಟಿ ಅಂತ ಅಲ್ಲೇ ಕೆಲಸ ಮಾಡೋ ಜಾಗದಲ್ಲೇ ನಮಗೆ ಸೇಫ್ಟಿ ಇಲ್ಲ, ನಾವೇನು ಬೀದಿಗೆ ಬರಬೇಕಾ? ಅದಕ್ಕೆ ಇವಾಗ ಬೀದಿಗೆ ಬಂದು ನಾವು ಹೋರಾಟ ಮಾಡ್ತಾ ಇರೋದು. ಏನು ಗೊತ್ತಾ, ಇವಾಗ ಹೆಂಗಾಗಿದೆ ಅಂದರೆ ಲಾ ಅಲ್ಲಿ ಇದಿಲ್ಲ. ಈ ಥರ ಹತ್ಯೆ ಆದರೆ ಏನು ಮಾಡ್ಬೋದು, ಒಬ್ಬರು ರೇಪಿಸ್ಟ್ಗಾಗಲಿ ಏನು ಮಾಡ್ಬೋದು, ವರ್ಕ್ ಜಾಗಲ್ಲಿ ಅವಾಗ ಏನು ಮಾಡ್ತೀವಿ, ನಾವೇ ಲಾ ತೊಗೋತೀವಿ ನಮ್ಮ ಕೈಯಲ್ಲಿ. ಜಸ್ಟಿಸ್ ಸಿಕ್ಕಲಿಲ್ಲ ಅಂದರೆ ಡಿಫೆನ್ಸು. ಎಲ್ಲರೂ ಹೇಳಿದ್ರೆ ದಿನಕ್ಕೆ ಒಂದು 100 ಕೇಸ್ ಆದರೂ ಬರುತ್ತೆ. ಹೆಣ್ಣು ಮಕ್ಕಳಿಗೆ ಆಸ್ಪತ್ರೆಯಲ್ಲಿ, ಪ್ರೈವೇಟ್ ಆಸ್ಪತ್ರೆನೇ ಆಗಿರಲಿ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಆಗಲಿ, ಕನಿಷ್ಠ ಮಟ್ಟದ ಸೌಲಭ್ಯ ಬೇಕು. ಡಾಕ್ಟ್ರುಗಳಿಗೆ ಕಾರಿಡಾರ್ಗಳಲ್ಲಿ ರಾತ್ರಿ ಎಲ್ಲ ಓಡಾಡ್ತಾ ಇರ್ತೀವಿ, ಆ ಕಾರಿಡಾರ್ಗಳಲ್ಲಿ ಕತ್ಲೆ ಇರುತ್ತೆ, ಮಕ್ಕಳಿಗೆ ಯಾವ ಥರ ಪ್ರೊಟೆಕ್ಷನ್ ಇರುತ್ತೆ? ಅದು ಗ್ರೀವಿಯನ್ಸ್ ಅಂತ ಬರುತ್ತೆ. ಯಾವುದೇ ಡಾಕ್ಟರು ಡ್ಯೂಟಿಯಲ್ಲಿದ್ದಾಗ ಅವ್ರ ಮೇಲೆ ಹಲ್ಲೆ ಆಗಿರ್ಬೋದು, ಸೆಕ್ಷುವಲ್ ಅಸಾಲ್ಟ್ ಆಗಿರ್ಬೋದು, ಅಬ್ಯೂಸ್ ಆಗಿರ್ಬೋದು, ಈವನ್ ವರ್ಬಲ್ ಅಬ್ಯೂಸ್ ಆಗಿದ್ರೆ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಟು ದ ಗ್ರೀವಿಯನ್ಸ್ ಅಂದ್ಬಿಟ್ಟು ಒಂದು ಕಮಿಟಿ ಇರುತ್ತೆ. ಅಲ್ಲಿ ರೂಲ್ಸ್ ಹೇಳ್ತಾರೆ. ಆವಾಗ ಯಾರು ಹಲ್ಲೆ ಮಾಡಿದ್ದಾರೆ ಐದರ್ ದೇ ಕ್ಯಾನ್ ಗೆಟ್ ಫೈರ್ಡ್, ಅಂದರೆ ಅವ್ರಿಗೆ ಆ ಪೊಸಿಷನಿಂದ ಅವ್ರನ್ನ ಹಾಸ್ಪಿಟ್ಲಿಂದನೇ ಡ್ಯೂಟಿಗೆ ಬರಬಾರ್ದು ಅಂತ ಮಾಡೋದು ಇದೆ. ಇಲ್ಲಾಂದರೆ ಲಾಗೆ ಕೋರ್ಟ್ ಕೇಸ್ ಆಗೋದು ಇದೆ. ಬಟ್ ನಾವಿಲ್ಲಿ ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀವಿ ಅಂದರೆ, ನಮಗೆ ಹಾಸ್ಪಿಟ್ಲಲ್ಲಿ ನಾವು 24 ಗಂಟೆಯಿಂದ 36 ಅವರ್ ಡ್ಯೂಟಿ ಮಾಡೋ ಜಾಗದಲ್ಲೇ ಮನೆ ಮಠ ಅಲ್ಲ ಬಿಟ್ಟು ನಾವು ಬರ್ತೀವಿ, ಅಲ್ಲಿ ಸೇಫ್ಟಿ ಇದೆ ಅಂತ ಹೇಳಿ. ನಾವೇ ಎಷ್ಟು ಸತಿ ನಮ್ಮ ಅಪ್ಪ ಅಮ್ಮ ಕೇಳಿದಾಗ ಹೋಗ್ತಿದ್ಯಾ ಅಂದರೆ ಆರಾಮಲ್ಲ, ಹಾಸ್ಪಿಟ್ಲ್ ಇನ್ನು ಯಾರು ಬರ್ತಾರೆ ಮಾಡೋಕ್ಕೆ, ಏನು ಹಲ್ಲೆ ಇರುತ್ತೆ ಅಂದ್ಬಿಟ್ಟು ನಾವು ಸೇಫ್ಟಿ ಅಂತ ಅಲ್ಲೇ ಕೆಲಸ ಮಾಡೋ ಜಾಗದಲ್ಲೇ ನಮಗೆ ಸೇಫ್ಟಿ ಇಲ್ಲ, ನಾವೇನು ಬೀದಿಗೆ ಬರಬೇಕಾ? ಅದಕ್ಕೆ ಇವಾಗ ಬೀದಿಗೆ ಬಂದು ನಾವು ಹೋರಾಟ ಮಾಡ್ತಾ ಇರೋದು. ಏನಕ್ಕಂದರೆ ಪೊಲಿಟಿಷಿಯನ್ಸ್ ಆಗಲಿ, ಒಬ್ಬರು ಸೆಲೆಬ್ರಿಟೀಸ್ ಆಗಲಿ, ಒಂದು ಓಟು, ಒಂದು ಇವೆಂಟು, ಅಂಬಾನಿ ಮದುವೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಅವ್ರಿಗೆ ಟೈಮ್ ಇದೆ, ಅದ್ರ ಬಗ್ಗೆ ಮಾತಾಡೋಕೆ ಅವ್ರಿಗೆ ಒಂದು ಖುಷಿ ಕೊಡುತ್ತೆ. ಅದೇ ಒಂದು ಮಹಿಳೆ, ಇದು ಬರೀ ಡಾಕ್ಟರ್ಸ್ಗಂತ ಅಲ್ಲ, ಒಬ್ಬ ಮಹಿಳೆಗೆ ಈ ಥರ ಹತ್ಯೆ ಆಗಿದೆ, ರೇಪ್ ಆ್ಯಂಡ್ ಮರ್ಡರ್, ಅದು ಹೀನವಾಗಿ ಆಗಿರೋದನ್ನ ಒಬ್ಬರು ಮಾತಾಡ್ತಾ ಇಲ್ಲ. ಒಬ್ಬರು ನಾನು ಮನೆಗೆ ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮನಿಗೆ ಹೇಳೋ ತನಕ ಅವ್ರಿಗೆ ಗೊತ್ತಿರಲಿಲ್ಲ ಅಂದರೆ ಈ ವಿಷಯ. ಇನ್ನು ಪಾಲಿಟಿಕ್ಸ್ ಆಗಿರ್ಬೋದು, ವೋಟ್ ಮಾಡೋದಾಗಿದ್ದು, ಇಂಡಿಪೆಂಡೆನ್ಸ್ ಡೇ ಏನು ಸೆಲೆಬ್ರೇಟ್ ಮಾಡೋದು, ಇಂಡಿಪೆಂಡೆನ್ಸ್ ಏನು ನನಗೆ ಅರ್ಥ ಕೊಡ್ತಾ ಇಲ್ಲ. ನಾವೇನು ಮಾಡಿದ್ರು ಅದು ಅರ್ಥ ಇಲ್ಲ. ನಾವಿವಾಗ ಹೋರಾಟ ಮಾಡಿ OPDs ಕ್ಲೋಸ್ ಮಾಡಿದ್ದೀವಿ. ಇವಾಗ ಅವ್ರು ಅನುಭವಿಸ್ತಾ ಇದ್ದಾರೆ. ಯಾರು? ಪೇಷಂಟ್ಸ್. ನಮ್ಮ ಪೇಷಂಟ್ಸೇ ಅನುಭವಿಸ್ತಾ ಇರೋದು. ಎಮರ್ಜೆನ್ಸಿ ಕೇಸಸ್ ಎಲ್ಲ OPDs ಕ್ಲೋಸ್ ಮಾಡಿದ್ಮೇಲೆ ನಾವು ಕೆಲಸ ಮಾಡಲ್ಲ, ನಾವು ಈ ಥರ ಹೋರಾಟ ಮಾಡ್ಕೊಂಡೇ ಇರ್ತೀವಿ. ಯಾವಾಗ ಜಸ್ಟಿಸ್ ಸಿಗುತ್ತೆ ಅವತ್ತು ನಾವು OPD ಓಪನ್ ಮಾಡ್ತೀವಿ. ಪೇಷಂಟ್ಸ್ ಎಲ್ಲ ಹೋಗ್ತಾರೆ. ಏನು ಗೊತ್ತಾ, ಇವಾಗ ಹೆಂಗಾಗಿದೆ ಅಂದರೆ ಲಾ ಅಲ್ಲಿ ಇದಿಲ್ಲ. ಈ ಥರ ಹತ್ಯೆ ಆದರೆ ಏನು ಮಾಡ್ಬೋದು, ಒಬ್ಬರು ರೇಪಿಸ್ಟ್ಗಾಗಲಿ ಏನು ಮಾಡ್ಬೋದು, ವರ್ಕ್ ಜಾಗಲ್ಲಿ ಅವಾಗ ಏನು ಮಾಡ್ತೀವಿ, ನಾವೇ ಲಾ ತೊಗೋತೀವಿ ನಮ್ಮ ಕೈಯಲ್ಲಿ. ಜಸ್ಟಿಸ್ ಸಿಕ್ಕಲಿಲ್ಲ ಅಂದರೆ ಡಿಫೆನ್ಸು. ಪೆಪ್ಪರ್ ಸ್ಪ್ರೇ ಆಗಿರ್ಬೋದು, ನಾವೇ ಹೊಡೆಯೋದಾಗಿರ್ಬೋದು, ವಾಪಸ್ ಇದು ಮಾಡೋದು. ವಿ ವಿಲ್ ಟೇಕ್ ದ ಲಾ ಇನ್ ಆರ್ ಹ್ಯಾಂಡ್ಸ್ ಬಿಕಾಸ್ ಡಿಫೆನ್ಸ್ ಇಸ್ ಇಂಪಾರ್ಟೆಂಟ್. ನಾನೇ ಇಲ್ಲ ಅಂದರೆ, ಒಬ್ಬರು ಡಾಕ್ಟರ್ ಇಲ್ಲ ಅಂದರೆ ನೆಕ್ಸ್ಟ್ ಯಾರು ಮುಂದುವರಿಸ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ಸಲ್ಲಿ? ಈ ಥರ ಹತ್ಯೆಗಳಾಗ್ತಾನೆ ಇದ್ದರೆ ಒಂದಲ್ಲ ಎರಡಲ್ಲ. ನಾವು ಕೋವಿಡಲ್ಲಿ ಸತ್ತಿದ್ದೀವಿ. ನಮ್ಮ ಫ್ರೆಟರ್ನಿಟಿ, ಡಾಕ್ಟರ್ಸ್ ಫ್ರೆಟರ್ನಿಟಿ ಮನೆ ಮಠ ಅಲ್ಲ ಬಿಟ್ಟು ಕೋವಿಡ್ಗೆ ಬಂದು PP ಕಿಟ್ ಇಲ್ದಂಗೆ ನಾವು ಕೆಲಸ ಮಾಡಿಬಿಟ್ಟು ಫ್ರಂಟ್ ವಾರಿಯರ್ಸ್ ನಾವು ಆಗಿದ್ದಿದ್ದು. ಅವಾಗ ಎಷ್ಟು ಜನ ಸತ್ತಿದ್ದಾರೆ. ಸೆಕೆಂಡು, ಪೇಷಂಟ್ ಬದುಕಲಿಲ್ಲ, ವಯಸ್ಸಾಗಿದೆ, ಪೇಷಂಟ್ ನಾವು ಬದುಕೋಕ್ಕಾಗಲ್ಲ. ನಾವೇನು ದೇವ್ರಲ್ಲಪ್ಪ, ನಾವು ದೇವ್ರು ಅಲ್ವೇ ಅಲ್ಲ, ಆಯಿತಾ? ನಾವು ಬದುಕಿಸ್ಬೋದು, ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಆವಾಗಲೂ ಹತ್ಯೆ ಮಾಡೋದು, ಚೇರ್ಸ್ ಹೊಡೆದಾಕೋದು, ಹಾಸ್ಪಿಟ್ಲಲ್ಲಿ ಸಿಕ್ಕಿದ ಪಕ್ಕದಲ್ಲಿ ಡಾಕ್ಟರ್ಸ್ ಮೇಲೆ ಹಲ್ಲೆ ಮಾಡೋದು, ಕೊಲೆಗಳು ನಡೆದಿದೆ ಇದರಲ್ಲಿ. ಕೇರಳದಲ್ಲಿ ಹೋದ ವರ್ಷ ಒಬ್ಬರು ಇಂಟರ್ನ್ ಡಾಕ್ಟರ್ ಮೇಲೆ ಒಬ್ಬ ಪೇಷಂಟ್, ಟ್ರೀಟ್ ಮಾಡೋ ಪೇಷಂಟು ಚೂರಿ ಹಾಕಿದ್ದಾನೆ. ಇದೆಲ್ಲ ನಾವು ಯಾರ ಹತ್ರ ಹೋಗಿ ಹೇಳಬೇಕು? ಇದು ನಡೀತಾನೆ ಇರುತ್ತೆ, ನಡೀತಾನೆ ಇರಲಿ, ನಾವು ನಡೆಸ್ತಾನೆ ಇರ್ತೀವಿ, ಇಷ್ಟೇ ಹೇಳ್ಬೋದು. ಲಾ ನಾವು ನಮ್ಮ ಕೈಗೆ ತೊಗೊಳ್ಬೇಕಾಗತ್ತೆ. ಕೊಡೋ ಆ ಲೆವೆಲಿಗೆ ಬಂದಿದೆ. ನಾವು ಹೇಳೋದು, ನಾವು ಇಷ್ಟು ಹೇಳ್ತಾ ಇದೀವಲ್ಲ, ಮುಂದೆ ಯಾರಾದರೂ ಬಂದು ಮಾತಾಡ್ತಾ ಇದ್ದಾರೆ. ಒಬ್ಬರು ಪೊಲಿಟಿಷಿಯನ್ ಮಾತಾಡ್ತಾರೆ. ಇಂಡಿಪೆಂಡೆನ್ಸ್ ಡೇ ದಿವಸ ಬರೀ ಇಂಡಿಪೆಂಡೆನ್ಸ್ ಸಿಕ್ತು, ಇದು ಮಾಡ್ತು. ಅಲ್ಲಿ ಕೋಲ್ಕತ್ತಾದಲ್ಲಿ 3000 ಗೂನ್ಸ್ ಮಾಬ್ಸು ಮಾಡ್ತಿದ್ದು ಎಷ್ಟು ಇದು ಸೈಲೆಂಟ್ ಪ್ರೊಟೆಸ್ಟ್ ಮಾಡೋರ ಮೇಲೆ ಹಲ್ಲೆ ಮಾಡಿದ್ದಾರೆ, ಎವಿಡೆನ್ಸಸ್ ಹೊಡೆದಾಕಿದ್ದಾರೆ. ಅದರಲ್ಲಿ ಇವಾಗ 3000ರಲ್ಲಿ ಇದ್ದಿದ್ದು ಅವ್ರು ಇನ್ವಾಲ್ವ್ ಆಗಿಲ್ಲ ಅಂತ ಏನು ಗ್ಯಾರಂಟಿ? ಅಲ್ಲಿ ಏನು ನಡೆದಿದೆ ಇಷ್ಟು ವರ್ಷ ಅಂತ ಏನು ಗ್ಯಾರಂಟಿ? ಅದು ಬರೀ ಕೋಲ್ಕತ್ತಾ ಅಲ್ಲ, ನಮ್ಮ ದೇಶಕ್ಕೆ ಮಾತಾಡ್ತಾ ಇದ್ದೀವಿ, ಇಲ್ಲಿ ಒಬ್ಬರು ಮಹಿಳೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತಿರೋ ಥರ 9ನೇ ತಾರೀಕು ಒಂದು ಘಟನೆ ನಡೆದಿದೆ. ಆ್ಯಂಡ್ ಅದು ನಮ್ಮ ಇಡೀ ಭಾರತವನ್ನೇ ಬಿದ್ದಿರೋ ಥರ ಒಂದು ಘಟನೆ. ಹಾಸ್ಪಿಟಲಲ್ಲಿ ಡ್ಯೂಟಿ ಅವರಲ್ಲಿ 36 ಅವರ್ ಡ್ಯೂಟಿಯಲ್ಲಿರೋ ಡಾಕ್ಟರ್ಗೆ ಇಷ್ಟು ದೊಡ್ಡ ರೇಪ್ ಆ್ಯಂಡ್ ಮರ್ಡರ್ ಹೇಳೋಕ್ಕಾಗ್ತಿಲ್ಲ, ಆ ಥರ ಇದೆ. ಆ್ಯಂಡ್ ಇದಕ್ಕೆಲ್ಲ ನ್ಯಾಯ ಬೇಕು ಅಂತ ನಾವು ಇಲ್ಲಿ ಹೋರಾಡ್ತಾ ಇದ್ದೀವಿ. ಆ್ಯಂಡ್ ಈ ಥರ ಒಂದಿನ ಫುಲ್ 6 o'clock in the morning to tomorrow 6 o'clock in the morning ವರೆಗೂ ಎಲ್ಲ OPDs ಎಲ್ಲ ಕ್ಲೋಸ್ ಇರುತ್ತೆ ಹಾಸ್ಪಿಟಲ್ಸಲ್ಲಿಗೆ. ಆ್ಯಂಡ್ ಬರೀ ಎಸೆನ್ಷಿಯಲ್ಸ್, ಎಮರ್ಜೆನ್ಸಿ ಮಾತ್ರ ಓಪನ್ ಇರುತ್ತೆ. ಸೊ ನೀವು ನೋಡ್ಬೋದು ಎಷ್ಟು ಜನ ಸೇರ್ಕೊಂಡಿದ್ದಾರೆ, ಎಷ್ಟು ದೊಡ್ಡ ಒಂದು ಪ್ರಾಬ್ಲಮ್ ಆಗಿದೆ.
ಅಂದರೆ ರಕ್ಷಣೆ ಕೊಡೋರಿಗೆ ರಕ್ಷಣೆ ಇಲ್ಲ ಅಂದರೆ ಎಲ್ಲಿ ಹೋಗಿ ನಿಂತಿದೆ ನಮ್ಮ ಸೊಸೈಟಿ ಅಂತ. ಸೊ ಇದಕ್ಕೆಲ್ಲ ನಾವು ಹೋರಾಡಬೇಕು. ಆ್ಯಂಡ್ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಹೆಂಗೆ ಟ್ರೀಟ್ ಮಾಡಬೇಕು, ಹುಡುಗರನ್ನ ಅಂತ ನಾನು ಭೇದ ಭಾವ ಮಾಡ್ತಿಲ್ಲ. ಲೈಕ್ ಇಟ್ಸ್ ಯೂನಿವರ್ಸಲ್. ಸೊಸೈಟಿ ಅಂದರೆ ಹೇಗೆ ಬ್ರಿಂಗ್ ಅಪ್ ಮಾಡಬೇಕು ಅಂತ ಎಲ್ರಿಗೂ ಗೊತ್ತಿರಬೇಕು. ಲಾಸ್ಟ್ ಒಂದು ಕೇಳ್ಕೊತೀನಿ, ವುಮೆನ್ ಸೇಫ್ಟಿ ಇಸ್ ಇನ್ ದೇರ್ ಓನ್ ಹ್ಯಾಂಡ್ಸ್. ಯಾರ ಕೈಯಲ್ಲೂ ಇಲ್ಲ. ಪಕ್ಕದಲ್ಲಿ ಯಾರು ಯಾವ ಟೈಮಲ್ಲಿ ಹೆಂಗೆ ಚೇಂಜ್ ಆಗ್ತಾರೆ ಗೊತ್ತಾಗಲ್ಲ. ಅದೇ ಸರ್, ಈಗ ನೋಡಿ ನಮಗೆ ಇರೋದು ಕಡಿಮೆ ಸ್ಯಾಲ್ರಿ ಕೊಡ್ತಾರೆ ಆ್ಯಂಡ್ ದೇ ಗಿವ್ ಮೋರ್ ಓವರ್ ಟೈಮ್ ಡ್ಯೂಟಿ ಇರುತ್ತೆ. ಪೇಷಂಟ್ಸ್ ಯಾವಾಗಂದರೆ ಅವಾಗ ಬರ್ತಾರೆ. ವಿ ನೀಡ್ ಟು ಬಿ ರೆಡಿ ಟು ಫೇಸ್ ದೆಮ್. 24 hours, 36 hours, 72 hours ಡ್ಯೂಟಿ ಎಲ್ಲನೂ ಇರುತ್ತೆ. ಅದನ್ನೆಲ್ಲ ದಾಟ್ಕೊಂಡು ಪೇಷಂಟನ್ನ ಸೇವ್ ಮಾಡಿಕೊಂಡು ಇಷ್ಟೆಲ್ಲ ಇರಬೇಕಾದ್ರೂ ಇಷ್ಟು ತೊಂದರೆ ಆಗ್ತಿದೆ ಸರ್. ಸರ್, ಯಾವುದೂ ಆಚೆ ಬರ್ತಿಲ್ಲ ಅಷ್ಟೇ. ಮೆನಿ ಪೀಪಲ್ ಆರ್ ಫೇಸಿಂಗ್. ಡಾಕ್ಟರ್ಸ್ ಅಂತಲ್ಲ, ಲೇಡೀಸ್ ಆ್ಯಸ್ ಅ ಹೋಲ್ ಎಲ್ರಿಗೂ ತೊಂದರೆ ಆಗ್ತಿದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಡೈಲಿ ಬಸ್ ಟ್ರಾವೆಲ್ ಮಾಡ್ತೀನಿ, ಬಸ್ಸಲ್ಲೇ ಹೋಗಿ ಬರ್ತೀನಿ, ಎಷ್ಟು ತೊಂದರೆ ಆಗತ್ತೆ. ಸೊ ಯಾರೂ ಅದನ್ನು ಹೇಳ್ಕೊಡೋದಿಲ್ಲ ಸರ್ ಅಷ್ಟೇ. ಎಲ್ಲರೂ ಹೇಳಿದ್ರೆ ದಿನಕ್ಕೆ ಒಂದು 100 ಕೇಸ್ ಆದರೂ ಬರುತ್ತೆ. ಫಸ್ಟು ಸೇಫ್ಟಿ ಅನ್ನೋದು ಇಟ್ ಶುಡ್ ಕಮ್ ವಿತ್ ದ ಕೊಲೀಗ್ಸ್. ಅವ್ರ ಇನ್ಸ್ಟಿಟ್ಯೂಷನಿಂದ ಹಿಡಿದು ಅವ್ರ ಪೇರೆಂಟ್ಸ್ ಎಲ್ಲರನ್ನೂ ಸೇರಿ ಒಂದು ಸೇಫ್ಟಿಯಿಂದ ತೊಗೊಂಬರ್ಬೇಕು ಸರ್. ಇವತ್ತು ಎಲ್ಲರೂ ಬೆಚ್ಚಿ ಬೀಳುವಂತಹ ಬೀಭತ್ಸ ಭೀಕರ ಪ್ರಕರಣ ನಮ್ಮ ಮಧ್ಯೆನೇ ನಡೆದಿದೆ. ನಮ್ಮ ಹೆಣ್ಣು ಮಗಳು, ಅವಳಿಗೆ ಅತ್ಯಾಚಾರ ಆಗಿದೆ. ಅಷ್ಟೇ ಅಲ್ಲ, ಸಾಮೂಹಿಕ ಲೈಂಗಿಕ ದೌರ್ಜನ್ಯ ಆಗಿದೆ. ಯಾರಿಂದ ಆಗಿದೆ? ಆಸ್ಪತ್ರೆಯಲ್ಲೇ ಆಗಿದೆ. ಅವಳು ಕೆಲಸ ಮಾಡುವಂತಹ ಆಸ್ಪತ್ರೆಯಲ್ಲೇ ಆಗಿದೆ. ಆಸ್ಪತ್ರೆಯ ವಾತಾವರಣದೊಳಗೆ ಡ್ಯೂಟಿಯಲ್ಲಿ ಇದ್ದ ಹಾಗೆ ಈ ಪ್ರಕರಣ ನಡೆದಿದೆ. ಇದಕ್ಕಿಂತ ನಾಚಿಗೆ ಗೇಡಿನ ವಿಷಯ ನಮಗೆ ಏನಿದೆ? ನಮ್ಮ ಮಕ್ಕಳಿಗೆ ವೈದ್ಯರೇ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ನಮಗೆ ಸೇಫ್ಟಿ ಎಲ್ಲಿದೆ? ನಮ್ಮ ಜನಗಳಿಗೆ ಸೇಫ್ಟಿ ಎಲ್ಲಿದೆ? ನಮಗೆ ಇದಕ್ಕೆ ಉತ್ತರ ಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಮುಷ್ಕರ ಹೂಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಸೇಫ್ಟಿ ಕೆಲಸದಲ್ಲಿರುವಾಗಲೂ ಬೇಕು, ಹೊರಗಡೆನೇ ಬೇಕು, ರಾತ್ರಿನೂ ಬೇಕು. ನಾವು ಬರೀ ಡಾಕ್ಟ್ರು ಅಂತ ಹೇಳ್ತಾ ಇಲ್ಲ, ಎಲ್ಲರ ಪರವಾಗಿ ನಾವು ಇದನ್ನು ಕೇಳ್ತಾ ಇದ್ದೀವಿ. ಇದಕ್ಕಾಗಿ ನಾವು ಶ್ರೀ ಗುಂಡೂರಾವ್ ಸರ್, ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟರ್ ಅವ್ರನ್ನೂ ನಿನ್ನೆ ಮೀಟ್ ಮಾಡಿದ್ದೀವಿ, ಪೊಲೀಸ್ ಇನ್ಸ್ಪೆಕ್ಟ್ರನ್ನು ಮೀಟ್ ಮಾಡಿದ್ದೀವಿ. ಎಲ್ಲ ಕಡೆಯಿಂದ ನಾವು ಅನುಮತಿ ತಗೊಂಡು ಈ ಮುಷ್ಕರ ನಡೆಸ್ತಾ ಇದ್ದೀವಿ. ಹೆಣ್ಣು ಮಕ್ಕಳಿಗೆ ಆಸ್ಪತ್ರೆಯಲ್ಲಿ, ಪ್ರೈವೇಟ್ ಆಸ್ಪತ್ರೆನೇ ಆಗಿರಲಿ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಆಗಲಿ, ಕನಿಷ್ಠ ಮಟ್ಟದ ಸೌಲಭ್ಯ ಬೇಕು. ಡಾಕ್ಟ್ರುಗಳಿಗೆ ಕಾರಿಡಾರ್ಗಳಲ್ಲಿ ರಾತ್ರಿ ಎಲ್ಲ ಓಡಾಡ್ತಾ ಇರ್ತೀವಿ. ಆ ಕಾರಿಡಾರ್ಗಳಲ್ಲಿ ಕತ್ಲೆ ಇರುತ್ತೆ. ಮಕ್ಕಳಿಗೆ ಯಾವ ಥರ ಪ್ರೊಟೆಕ್ಷನ್ ಇರುತ್ತೆ ಆ ಥರ ಓಡಾಡುವಾಗ? ಅದಲ್ಲದೆ ಅಲ್ಲಿ ಒಳಗೆ ಮಲಗುವಂಥ ಜಾಗದಲ್ಲಿ ಡ್ಯೂಟಿ ವಿಶ್ರಾಂತಿ ಸ್ವಲ್ಪ ತಗೊಳ್ಳೇಬೇಕಾಗತ್ತೆ. ಯಾಕಂದರೆ 36 ಗಂಟೆ ಡ್ಯೂಟಿ ಮಾಡ್ತಾರೆ, 40 ಗಂಟೆ ಡ್ಯೂಟಿ ಮಾಡ್ತಾರೆ. ಅಂಥ ಸಮಯದಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಳ್ಬೇಕಾಗತ್ತೆ. ವಿಶ್ರಾಂತಿ ತಗೊಳ್ಳುವಂಥ ಸಮಯದಲ್ಲಿ ಆ ಬಾಗಿಲಿಗೆ ಸೇಫ್ಟಿ ಇಲ್ಲ. ಯಾರು ಬೇಕಾದ್ರೂ ನುಗ್ಗಿ ಒಳಗೆ ಬರ್ಬೋದು ಅಂತಂದರೆ ಆಕೆ ಹೇಗೆ ತಾನೇ ಅಲ್ಲಿ ನಿದ್ದೆ ಮಾಡೋಕ್ಕಾಗತ್ತೆ? ಟಾಯ್ಲೆಟ್ಗಳು ಕ್ಲೀನಾಗಿರೋದಿಲ್ಲ. ಸೌಲಭ್ಯಗಳು ಬೇಕಾದಷ್ಟು ಬೇಕು. CCTV ಕವರೇಜ್ ಇರಬೇಕು, ಸೆಕ್ಯೂರಿಟಿ ಗಾರ್ಡ್ಗಳು ಕಾಯಬೇಕು. ಸೊ ಹೆಣ್ಮಕ್ಳಿಗೆ ಒಂದೇ ಅಲ್ಲ, ಗಂಡು ಮಕ್ಕಳಿಗೂ ಬೇಕಾದಷ್ಟಿದೆ. ಬಟ್ ಈಗ ಬೆಚ್ಚಿ ಬೀಳಿಸುವಂಥದ್ದು ನಿರ್ಭಯ ಪ್ರಕರಣ ಆಯಿತು, ಮುಗಿದೋಯ್ತು. ಎಲ್ಲರ ಮರೆ ಮಾಚುವುದರ ಒಳಗಡೆ ಅವ್ರಿಗೆ ಎಷ್ಟು ಪನಿಷ್ಮೆಂಟ್ ಆಗಿದೆಯೋ ಅದೆಲ್ಲವನ್ನು ಮರೆತು ಈಗ ಅಭಯ ಪ್ರಕರಣ ಅಂತ ಒಂದು ಸ್ಟಾರ್ಟ್ ಆಯಿತು. ಸೊ ಹೀಗೆ ನಡೀತಲೇ ಇದ್ದರೆ ಈ ಪೈಶಾಚಿಕ ಕೃತ್ಯಕ್ಕೆ ಕೊನೆಯಲ್ಲಿ, ಅಂತ್ಯ ಎಲ್ಲಿ? ನಾವು ಯಾವಾಗ ಇದಕ್ಕೆ ಮುಕ್ತಿ ಕಾಣೋದು? ಇದೆಲ್ಲದರಿಂದ ನಮಗೆ ತುಂಬ ಮನಸ್ಸಿಗೆ, ಹೃದಯಕ್ಕೆ ಬೇಜಾರಾಗಿದೆ. ಅದರ ಸಲುವಾಗಿ ನಾವು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಮನವಿ, ದಯವಿಟ್ಟು ನಮಗೆ ಈ ಪ್ರೊಟೆಕ್ಷನ್, ಕನಿಷ್ಠ ಪ್ರೊಟೆಕ್ಷನ್ನು, ನಮ್ಮ ಮನೆಗಳಲ್ಲಿ ನಾವು ಪ್ರೊಟೆಕ್ಷನ್ ಕೇಳ್ತಾ ಇಲ್ಲ, ನಾವು ವರ್ಕ್ ಮಾಡೋ ಕಡೆ ಪ್ರೊಟೆಕ್ಷನ್ ಕೇಳ್ತಾ ಇದ್ದೀವಿ. ದಯವಿಟ್ಟು ನಮಗೆ ಈ ಪ್ರೊಟೆಕ್ಷನ್ ಕೊಡಿ. ನಮ್ಮ ಹೆಣ್ಣು ಮಕ್ಕಳು ತಲೆ ಎತ್ತಿ ಓಡಾಡಲಿ, ಅವರ ಪೇಷಂಟ್ ಕಡೆ ಅವರು ಗಮನ ಕೊಡುವಂತೆ ಆಗಲಿ, ತಮ್ಮ ಸೇಫ್ಟಿಯನ್ನು ಬೇರೆಯವರ ಕೈಲಿಟ್ಟು ಕೆಲಸ ಮಾಡದೇ ಇರುವಂತಹ ಸನ್ನಿವೇಶ ನಿರ್ಮಾಣ ಆಗಲಿ. ಥ್ಯಾಂಕ್ ಯು.